ಸಾರಿಗೆ ಸಂಸ್ಥೆಯ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಆಕ್ಸೆಲ್ ಕಟ್ಟಾದ ಪರಿಣಾಮ ಬಸ್ ಪಲ್ಟಿಯಾಗಿ ವಿದ್ಯಾರ್ಥಿಯೊಬ್ಬ ದುರ್ಮರಣ ಹೊಂದಿದ್ದಾನೆ. 50ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು 7 ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿ, ಓರ್ವ ವಿದ್ಯಾರ್ಥಿ ಸಾವು. ಚಲಿಸುತ್ತಿದ್ದ ಬಸ್ಸಿನ ಎಕ್ಸೆಲ್ ಕಟ್, ರಸ್ತೆಯಲ್ಲೇ ಬಿಚ್ಚಿ ಬಂತು ಚಕ್ರ. ಸಾರಿಗೆ ಸಂಸ್ಥೆಯ ನಿರ್ಲಕ್ಷ್ಯಕ್ಕೆ ತಬ್ಬಿಬ್ಬಾದ ಪ್ರಯಾಣಿಕರು. ನಡು ರಸ್ತೆಯಲ್ಲಿ ಕಿತ್ತು ಬಂದಿರೋ ಚಕ್ರ, ಪಲ್ಟಿಯಾಗಿ ಬಿದ್ದಿರೋ ಕೆಎಸ್ಆರ್ಟಿಸಿ ಬಸ್, ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿರುವ ಪ್ರಯಾಣಿಕರು. ಈ ಭೀಕರ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಬನಹಳ್ಳಿ ಬಳಿ. ದಾವಣಗೆರೆಯಿಂದ ಬಸವಾಪಟ್ಟಣಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮರಬನಹಳ್ಳಿ ತಲುಪುತ್ತಿದ್ದಂತೆ ಅಕ್ಷರಶಃ ಸಾವಿನ ಸವಾರಿ ಮಾಡಿದೆ. ಚಲಿಸುತ್ತಿದ್ದ ಬಸ್ನ ಎಕ್ಸೆಲ್ ಏಕಾಏಕಿ ಕಟ್ಟಾದ ಪರಿಣಾಮ ಬಸ್ಸಿನ ಚಕ್ರವೇ ಕಳಚಿ ಹೊರಬಿದ್ದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಬಸ್ಸು ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಶಿಕಾರಿಪುರ ಕೊಂಟದ್ರು ಸರ್, ನಮ್ಮ ಸ್ವಶ ಒಂದಿತ್ತಲ್ಲಿ ಅವು ಅಮ್ಮ ಬರ್ಯಾಕ ಅಂತಂದು ಬಟ್ಟೆ ಹೊಡ್ಸ್ಕೊಳಕಂತ ಹೋಗಿದ್ರು. ಆವಾಗ ನಾನು ಹೊಲಕ್ಕೆ ಹೋಗಿದ್ದೆ. ಬರೋದಾಗ ಅಲ್ಲಿ ಹೋಗ್ಬಿಟ್ಟಿದ್ರ. ಬಂದು 10 ನಿಮಿಷದಾಗ ಇವರು ಆಕ್ಸೆಲ್ ಕಟ್ಟಾಗಿ ಗಾಡಿ ಪಲ್ಟಿ ಹೊಡ್ಬಿಟ್ಟಿದೆ ಸರ್. ಮರಮಳ್ಳಿ ಹತ್ರ ಕುಂಬ್ಳೂರಿಂದ ಸರ್. ಬೆಳಲ್ಗೆರೆ ಅವ್ರು ಬೈಕ್ನ ಬಂದು ಡ್ರಾಪ್ ಕೊಟ್ರ, ಅಲ್ಲಿಂದ ಕುಂಬ್ಳೂರಿಗೆ ಹೊಂಟೋಗಿದ್ದಾರೆ. ದಾವಣಗೆರೆಯಿಂದ ಮರಮಳ್ಳಿ ಸರ್, ಗೌರ್ಮೆಂಟ್ ಗಾಡಿ ಹೊನ್ನಾಳಿ ಹೋಗಿ ಈ ಥರ ಆಗಿ ಸಮಸ್ಯೆ ಆಗಿದೆ ನೋಡಿ ಸರ್. ಅಯ್ಯೋ ಭಾರಿ ಜನ ಜಾಸ್ತಿ ಐತಲ್ಲ ನಮ್ಮಲ್ಲಿ. ನಮ್ಮ ಊರಲ್ಲಿ ಇವ್ರು 4 ಜನ ಸರ್. ಅವು ಇಬ್ಬರಿಗೆ ಏನಾಗಿಲ್ಲ, 3 ಒಂದು ಸ್ವಲ್ಪ ಇದಾಗಿದೆ. ಒಂದು 2 ದತ್ತಾಗಿರ್ಬೇಕು, 1 2 3 ಆಗಿರ್ಬೇಕು. ನಾವು ಕಾರ್ನೆ ಹಾಕಿ ಬಂದ್ಬಿಟ್ಟಿವಿ ನಾವು ಇಮ್ಲೆಟ್ ಆಗಿ. ಈ ಭೀಕರ ಅಪಘಾತದಲ್ಲಿ ಬಸ್ಸಿನಲ್ಲಿದ್ದ ಸುಮಾರು 50 ಜನ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಈ ಪೈಕಿ 7ಕ್ಕೂ ಹೆಚ್ಚು ಜನರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎನ್ನಲಾಗುತ್ತಿದೆ. ದುರಂತವೆಂದರೆ ಅಪಘಾತದ ತೀವ್ರತೆಗೆ ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ಕೂಡಲೇ ಧಾವಿಸಿ ಗಾಯಾಳುಗಳನ್ನ ಬಸ್ಸಿನಿಂದ ಹೊರತೆಗೆದಿದ್ದಾರೆ. ಸದ್ಯ ಗಾಯಾಳುಗಳನ್ನ ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಹಾಗೂ ಬಸವಾಪಟ್ಟಣ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಈ ಘಟನೆ ಸರ್ಕಾರಿ ಬಸ್ಸುಗಳ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಂತಿದೆ. ಸರಿಯಾದ ಫಿಟ್ನೆಸ್ ಇಲ್ಲದ ಹಳೆಯದಾದ ಬಸ್ಸುಗಳನ್ನು ಗ್ರಾಮೀಣ ಭಾಗದ ರಸ್ತೆಗೆ ಇಳಿಸುತ್ತಿರುವುದೇ ಇಂಥ ಅವಘಡಗಳಿಗೆ ಕಾರಣ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಘಟನೆಯಲ್ಲಿ 21 ವರ್ಷದ ದರ್ಶನ್ ದುರ್ಮರಣ ಹೊಂದಿದ್ದಾನೆ. ಬಸವಾಪಟ್ಟಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರು. ಈ ದಿನ ಮಾಯಕೊಂಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮರಮನಹಳ್ಳಿಯಿಂದ ಶಿಕಾರಿಪುರಕ್ಕೆ ಹೊರಟಿದ್ದಂಥ ಕೆಎಸ್ಆರ್ಟಿಸಿ ಬಸ್ಸು ಆಕ್ಸೆಲ್ ತುಂಡಾಗಿ ಒಂದು ಭೀಕರವಾದಂಥ ಬಸ್ ಪಲ್ಟಿಯಾಗಿ ಅನೇಕ ಜನರಿಗೆ ಗಾಯಗಳಾಗಿದೆ. ಈಗಾಗಲೇ ಅವ್ರನ್ನ ದಾವಣಗೆರೆ ಚಿಗಟೇರಿ ಹಾಸ್ಪಿಟ್ಲಿಗೆ ಎಲ್ಲರನ್ನು ಕರೆತರಲಾಗಿದ್ದು, ಕೆಲವ್ರಿಗೆ ಏನೋ ಒಂದು ಅಥವಾ 2 ಏನೋ ಡೆತ್ ಆಗಿದೆ ಅಂತ ಕೇಳ್ಬಿಟ್ಟಿದ್ದೀವಿ. ಈಗ ಅದು ಏನಾಗಿದೆ ನಮ್ಮ ಹೆಚ್ಚಿನ ಮಾಹಿತಿ ನಮಗಿನ್ನೂ ಬಂದಿಲ್ಲ. ಈಗಾಗಲೇ ಬಂದಿರತಕ್ಕಂಥ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಅವರಿಗೆಲ್ಲ ಹೆಚ್ಚಿನ ಚಿಕಿತ್ಸೆ ಕೊಡಲಿಕ್ಕೆ ನಾವೆಲ್ಲ ಎಲ್ಲ ಸಿದ್ಧರಿದ್ದೇವೆ. ಹೌದು, ಸುಮಾರು ನೋಡಿ ನಾಗರತ್ನಮ್ಮ ಅವ್ರಿಗೆ ಕೈ ಮುರಿದಿದೆ, ಇನ್ನೊಬ್ಬ ಬಲವಾದ ಪೆಟ್ಟು ಬಿದ್ದಿದೆ ಗಿರಿಜಮ್ಮರಿಗೆ. ಸೊ ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಕೆಲವ್ರನ್ನ ತರ್ತಿದ್ರೆ ಇವು ತುರ್ತಾಗಿ ನೋಡಿ ತುರ್ತಾಗಿ ಬರ್ತಾ ಇದ್ದಾರೆ. ಬಂದಂಥವ್ರನ್ನ ಆಯವ್ರ ಸಂಬಂಧಪಟ್ಟ ಸಂಬಂಧಿಕರು ಅವರ ವೆಹಿಕಲಲ್ಲಿ ಸ್ವಂತ ವೆಹಿಕಲಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಈಗಾಗಲೇ ಬೇರೆ ಆಂಬುಲೆನ್ಸಲ್ಲೂ ಸಹ ಬರ್ತಾರೆ ಸುದ್ದಿ ಮಾಹಿತಿ ಬಂದಿದೆ. ಅವರೆಲ್ಲರೂ ಗಾಯಗಳನ್ನ ನಾವು ಇಲ್ಲೇ ಇದ್ಬಿಟ್ಟು ಅವ್ರಿಗೆ ಏನೇನಿದೆ ಎಲ್ಲರಿಗೂ ಅವ್ರಿಗೆ ಬರ್ತಕ್ಕಂಥ ಚಿಕಿತ್ಸೆ ಕೊಡ್ಲಿಕ್ಕೆ ನಾವೆಲ್ಲರೂ ಇಲ್ಲೇ ಇದ್ದು ಅವ್ರ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇಂದು ಅಮಾಯಕರು ರಕ್ತ ಹರಿಸುವಂತಾಗಿದೆ. ಇನ್ನಾದರೂ ಸಾರಿಗೆ ಸಂಸ್ಥೆ ಎಚ್ಚೆತ್ತುಕೊಂಡು ಫಿಟ್ನೆಸ್ ಇಲ್ಲದ ಬಸ್ಸುಗಳಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ನ್ಯೂಸ್ ದಾವಣಗೆರೆ.